ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಯ ಜೋಡಿ ಯೂಟ್ಯೂಬ್ ಚಾನಲ್. ಹೇಳಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾವಿವತ್ತು ದಿ ಫೇಮಸ್ ಪ್ಲೇಸ್ ತುಮಕೂರ್ದು ಅಮ್ಮಾನಿ ಕೆರೆ ಫುಡ್ ಪಾರ್ಕ್ ಗೆ ಹೋಗ್ತಾ ಇದ್ವಿ. ಅಲ್ಲಿ ಏನ್ ಸ್ಪೆಷಲ್ ಇವತ್ತು? ಅಲ್ಲೇನಿಲ್ಲ, ವಾಟರ್ ಅಡ್ವೆಂಚರಸ್ ಇದೆ. ಅದಾದ್ಮೇಲೆ ಜಿಪ್ ಲೈನ್ ಏನೋ ಇದೆಯಂತೆ. ನಾನ್ ನೋಡಿಲ್ಲ, ಇವತ್ತು ನಾನು ನೋಡಿಲ್ಲ. ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತೀನಿ. ಎಸ್, ಫಾರ್ ದ ಫಸ್ಟ್ ಟೈಮ್ ತುಮಕೂರಲ್ಲಿ ಜಿಪ್ ಲೈನ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಏನೇನಿದೆ, ಏನೇನಿಲ್ಲ, ಎಷ್ಟು ಪ್ರೈಸ್ ಎಲ್ಲ ತೋರಿಸ್ಕೊಡ್ತೀವಿ. ಲೆಟ್ಸ್ ಗೋ. ಮೇಡಮ್ ಅವ್ರದ್ದು ಜಿಪ್ ಲೈನ್ ಅಲ್ಲಿ ಹೆಂಗ್ ಎಕ್ಸ್ಪ್ರೆಷನ್ ಇರುತ್ತೆ ಅಂತ ತೋರಿಸ್ತೀನಿ ನಾನು ನಿಮ್ಗೆ ಇವತ್ತು. ನೋಡಿ, ನಾವ್ ಹೋಗ್ತಾ ಇದೀವಿ ಅಮ್ಮಾನಿ ಕೆರೆ ಫುಡ್ ಪಾರ್ಕ್. ನೋಡಿ, ನ್ಯೂ ಮೆಂಬರ್ಸ್ ಆಡ್ ಆಗಿದ್ದಾರೆ. ಹಾಯ್ ಪಾಪು. ಹಾಯ್ ಮೇಡಮ್. ಹಾಯ್. ಇವರು ನನ್ನ ಪರ್ಸನಲ್ ಡ್ರೈವರ್ಗಂತಾನೆ ಇವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿದೀನಿ. ಅಲ್ಲ ಹಂಗಂತ ಹೇಳಿ ಜೀವನ ಮಾಡ್ತಾ ಇದ್ದಾರೆ. ನಾವು ಆನಿವರ್ಸರಿ ಸ್ಪೆಷಲ್ ಇವತ್ತು. ನನ್ನ ಹಸ್ಬೆಂಡ್ ಶಾಪಿಂಗ್ ಮಾಡಿಸ್ತೀನಿ ಅಂದಿದ್ದಾರೆ, ಸೊ ಶಾಪಿಂಗ್ ಹೋಗ್ತಾ ಇದ್ವಿ. ಸೊ ನಮ್ಮ ಔಟ್ಫಿಟ್ ಹೇಗಿದೆ ಅಂತ ಹೇಳಿ. ಎಸ್, ಕಮೆಂಟ್ ಮಾಡಿ. ನೋಡಿ, ಇದು ನಮ್ ತುಮಕೂರಿನ ಒನ್ ಅಂಡ್ ಓನ್ಲಿ ಒಂದೇ ಮಾಲ್, ಅದೇ ಎಸ್ ಮಾಲ್. ತುಮಕೂರಲ್ಲಿರೋದೇ ಇದು ಒಂದೇ ಮಾಲ್, ಅದೇ ಎಸ್ ಮಾಲ್. ಇದು ತುಮಕೂರಿನ ಆಂಜನೇಯ ಟೆಂಪಲ್. ಇದೇ ಗ್ಲಾಸ್ ಹೌಸ್, ಬಟ್ ಗ್ಲಾಸ್ ಹೌಸ್ ಇವಾಗ ಖಾಲಿ ಆಗಿದೆ, ಏನೂ ಇಲ್ಲ ಅಲ್ಲಿ. ಇದು ಅಮ್ಮಾನಿ ಕೆರೆ ಫುಡ್ ಕೋರ್ಟ್. ಇದೇ ತುಮಕೂರಿನ ದಿ ಫೇಮಸ್ ಅಮ್ಮಾನಿ ಕೆರೆ. ಎಸ್, ನಾವಿವಾಗ ಅಮ್ಮಾನಿ ಕೆರೆಗೆ ಬಂದ್ವಿ. ಇಲ್ಲಿ ಎಂಟ್ರಿ ಫೀಸ್ ಇರುತ್ತೆ 10 ರುಪೀಸ್. ನನ್ನ ಪರ್ಸನಲ್ ಡ್ರೈವರು ಮತ್ತೆ ಫೈನಾನ್ಸಿಯರ್ ಬರ್ತಾ ಇದ್ದಾರೆ, ಅವರೇ ಟಿಕೆಟ್ ನ ಸ್ಪಾನ್ಸರ್ ಮಾಡ್ತಾ ಇರೋದು. ಎಸ್, ಇಲ್ಲಿ 10 ರುಪೀಸಿಗೆ ಮಾತ್ರ ಟಿಕೆಟ್ ಒಬ್ಬ ಪರ್ಸನ್ಗೆ. ಆಮೇಲೆ ಕ್ಯಾಮ್ರಾಗೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ 50 ರುಪೀಸ್ ಏನು ಸಮಥಿಂಗ್. ನೋಡಿ, ಇವಾಗ ನಾವು ತುಮಕೂರು ಅಮ್ಮಾನಿ ಕೆರೆಗೆ ಎಂಟರ್ ಆದ್ವಿ. ನಾವ್ ಯಾವ್ಯಾವ ಅಡ್ವೆಂಚರ್ಸ್ ನ ಟ್ರೈ ಮಾಡ್ತೀವಿ ಅಂತ ನೀವು ನೋಡ್ಬೋದು. ನಾವು ಫಸ್ಟ್ ಟ್ರೈ ಮಾಡ್ಬೇಕು ಅನ್ಕೊಂಡಿದ್ದು ಜಿಪ್ ಲೈನ್. ಸೊ ಆ ಜಿಪ್ ಲೈನ್ ಇರೋ ಕಡೆ ಹೋಗ್ತಾ ಇದ್ವಿ. ನಾನ್ ಕೇಳ್ದೆ, ಯಾರು ಜಿಪ್ ಲೈನ್ ನ ಟ್ರೈ ಮಾಡ್ತೀರಾ ಅಂತ. ಇವ್ರು ಯಾರಿಗೂ ಮೀಟರ್ ಇಲ್ವಂತೆ. ಮೀಟರ್ ಬೇಕು, ಮೀಟರ್ ಅಂತ ಅನ್ಕೊಂಡು ನಾನ್ ಟ್ರೈ ಮಾಡ್ತೀನಿ ಅಂತ ಹೋಗ್ತಾ ಇದ್ದೆ. ನೋಡಿ, ಇದು ಅಲ್ಲಿರೋ ಅಡ್ವೆಂಚರ್ ನ ಟಿಕೆಟ್ ಪ್ರೈಸಸ್. ನಾವು ಜಿಪ್ ಲೈನ್ ಟಿಕೆಟ್ ನ 250ಗೆ ತಗೊಂಡ್ವಿ. ಪರ್ ಪರ್ಸನ್ 250 ರುಪೀಸ್ ಅಷ್ಟೇ ಆಗುತ್ತೆ ಒನ್ ಟೈಮ್ ಜಿಪ್ ಲೈನ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಇಲ್ಲಿ ಜಿಪ್ ಲೈನ್ ಗೆ ಸಂಬಂಧಪಟ್ಟಂತೆ ಅವರ ಆಕ್ಸೆಸರೀಸ್ ನ ಪ್ರೊವೈಡ್ ಮಾಡ್ತಾರೆ. ಹೆಲ್ಮೆಟ್ ಆಗಿರ್ಬೋದು, ಬೆಲ್ಟ್, ಆಮೇಲೆ ಹ್ಯಾಂಡ್ ಗ್ಲೌಸ್, ಸೊ ಎಲ್ಲ ಅವರೇ ಕೊಟ್ಟು ರೆಡಿ ಮಾಡಿಸಿ ಕಳಿಸ್ತಾರೆ. ಅಂತೂ ಇಂತೂ ಧೈರ್ಯ ಮಾಡಿ ಹೋಗ್ತಾ ಇದೀನಿ. ಗೊತ್ತಿಲ್ಲ ಹೇಗಾಗುತ್ತೆ, ಭಯ ಎಷ್ಟಿದೆ ಅಂದ್ರೆ ಒಳೊಳಗೆ ಭಯ ಇದೆ, ಬಟ್ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ. ಮರ್ಯಾದೆ ಪ್ರಶ್ನೆ, ಮರ್ಯಾದೆ ಗಾಯ್ಸ್, ಮರ್ಯಾದೆ. ಎಸ್, ಹಂಗ ಅನ್ಕೊಂಡು ರೆಡಿಯಾಗಿ ಟಾಟಾ ಬಾಯ್ ಬಾಯ್ ಹೇಳಿ ಹೋಗ್ತಾ ಇದೀನಿ. ಫಸ್ಟ್ ಅಲ್ಲಿ ಹೋಗೋರ್ನ ನೋಡ್ತಾ ಇದ್ದೆ, ಮನ್ಸಲ್ಲಿ ಭಯ ಆಗ್ತಿತ್ತು. ಬಟ್ ಇವ್ರ ಮುಂದೆ ಚಾಲೆಂಜ್ ಬೇರೆ ಮಾಡ್ಬಿಟ್ಟಿದ್ನಲ್ಲ, ಮೀಟರ್ ಮ್ಯಾಟರ್ ಅಂತ ಅನ್ಕೊಂಡು ಧೈರ್ಯ ಮಾಡಿ ನನಗ್ ನಾನೇ ಧೈರ್ಯ ತಗೊಂಡು ಹೋಗ್ತಾ ಇದೀನಿ. ಎಸ್, ಇಲ್ಲಿ ಮೆಟಲ್ಸ್ ಇದೆ, ಅಂದ್ರೆ ಮೇಲ್ಗಡೆಯಿಂದ ಹೋಗ್ಬೇಕು. ಸೊ ಅದನ್ನ ಹತ್ಕೊಂಡು ನಾನು ಎಂಟ್ರಿ ಕೊಟ್ಟೆ. ನೋಡಿ ಗೈಸ್,
ಇಲ್ಲಿ ಕೆಳಗಡೆ ನಿಂತ್ಕೊಂಡ್ ನನ್ ಭಯ ಬೀಳಿಸ್ತಾ ಇದ್ರು. ನನ್ ಹಸ್ಬೆಂಡ್ ಆಗಿರ್ಬೋದು ಮತ್ತೆ ನನ್ ಕಸಿನ್ ಅಮ್ಮು, ನಿನ್ ಕೈಲಿ ಆಗಲ್ಲ, ಭಯ ಆಗುತ್ತೆ, ಹಂಗೆ ಹಿಂಗೆ ಅಂತ ತುಂಬಾ ಭಯ ಬೀಳ್ಸ್ಪಡ್ತಿದ್ರು. ಆದ್ರೂನು ದೇವ್ರಿಗ್ ನಮಸ್ಕಾರ ಮಾಡ್ಕೊಂಡು ದೇವ್ರೇ ಕಾಪಾಡಪ್ಪ ಅಂತ ಅನ್ಕೊಂಡು ಟ್ರೈ ಮಾಡ್ತಾ ಇದ್ದೆ. ಫಸ್ಟ್ ಅಲ್ಲಿ ಹೇಳ್ಕೊಡ್ತಾರೆ ಹೆಂಗ್ ಕೂತ್ಕೋಬೇಕು, ಪೊಸಿಷನ್ ಯಾವ ತರ ಅಂತ. ಸೊ ಅದೇ ತರ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಅಂತ ಅನ್ಕೊಂಡ್ರೆ ಈ ಅಣ್ಣ ಪದೇ ಪದೇ ಹಿಂದಕ್ ಕರ್ದು ಅದ್ರಲ್ಲೇ ಭಯ ಬೀಳಿಸ್ತಾ ಐತೆ. ಸೊ ಫೈನಲಿ ಓದೆ ಹೋಗ್ಬಿಟ್ಟೆ. ಸ್ಟಾರ್ಟಿಂಗ್ ತುಂಬಾ ಭಯ ಆಗ್ತಾ ಇತ್ತು. ಅದಾದ್ಮೇಲೆ ಕೆಳಗಡೆ ಇರೋ ವ್ಯೂ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ಇಲ್ಲಿ ಇನ್ನೊಂದ್ ಸ್ಪೆಷಲ್ ಏನು ಅಂದ್ರೆ ಒನ್ ವೇ ಮಾತ್ರ ಇಲ್ಲ ಇದು, ಆ ಕಡೆಯಿಂದನೂ ಈ ಕಡೆ ಬರ್ಬೋದು ಜಿಪ್ ಲೈನ್ ಅಲ್ಲೇನೆ, ಇದು ಸ್ಪೆಷಲ್. ಸೊ ಎರಡ್ ಕಡೆನೂ ಸೇರಿನೇ 250 ಪ್ರೈಸ್ ಆಗುತ್ತೆ. ಹಿಂಗ್ ಹೋದವ್ರು ಮತ್ತೆ ರಿಟರ್ನ್ ಬರ್ಬೋದು ಇನ್ನೊಂದ್ ಜಿಪ್ ಲೈನ್ ಅಲ್ಲಿ, ಕೆಳಗಡೆ ಜಿಪ್ ಲೈನ್ ಅಲ್ಲಿ. ಸೊ ಅದೇ ಸ್ಪೆಷಲ್. ಸೊ ಎಲ್ರು ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ತುಮಕೂರ್ ನಿಯರ್ ಇರೋರು ಹೋಗ್ಬೋದು, ದಿ ಬೆಸ್ಟ್ ಪ್ರೈಸ್ ಕೂಡ. ಆಮೇಲೆ ಎರಡೂ ಕಡೆ ಬರೋದ್ರಿಂದನೂ ಸೇರಿ 250 ಅಲ್ವಾ, ಸೊ ಬೆಸ್ಟ್. ಮತ್ತೆ ಕೆಳಗಡೆನೆ ವಾಟರ್ ಅಡ್ವೆಂಚರಸ್, ಬೋಟಿಂಗ್ಸ್, ಸೊ ಆ ತರ ಇರೋದ್ರಿಂದ ನಾನು ಎಲ್ಲೋ ಕೇಳಿದ್ದೆ, ಅದು ಜಿಪ್ ಲೈನ್ ಹೋಗುವಾಗ ಟಚ್ ಆಗುತ್ತೆ, ಆಮೇಲೆ ಅಲ್ಲೆಲ್ಲ ಕಸ ಬೆಳೆದಿದೆ ಅದಕ್ಕೂ ಕೂಡ ಟಚ್ ಆಗುತ್ತೆ ಅಂತ. ಸೊ ಆ ತರ ಏನಿಲ್ಲ, ಅದಕ್ಕೆ ಸಪ್ರೇಟ್ ಡಿಸ್ಟೆನ್ಸ್ ಇದೆ, ಇದಕ್ಕೆ ಸಪ್ರೇಟ್ ಡಿಸ್ಟೆನ್ಸ್ ಇದೆ. ಯಾವ್ದು ಟಚ್ ಆಗಲ್ಲ, ತುಂಬಾ ಕೂಲ್ ಆಗಿರುತ್ತೆ, ನಮ್ಗೆ ಯಾವ್ದೇ ರೀತಿ ಡಿಸ್ಟರ್ಬೆನ್ಸ್ ಆಗಲ್ಲ. ಬಟ್ ಧೈರ್ಯ ಇರ್ಬೇಕು ಗೈಸ್, ಧೈರ್ಯ. ಎಸ್, ಆ ಧೈರ್ಯ ನನಗಿತ್ತು, ಅದಕ್ಕೆ ನಾನು ಹೋಗ್ ಬಂದೆ. ನನ್ನ ಹಸ್ಬೆಂಡ್ ಬರಲ್ಲ ಅಂತಿದ್ರು, ಅಂಡ್ ನಮ್ಮ ಅಮ್ಮು ಕೂಡ ನಾನು ಹೋಗಲ್ಲ ಅಂತ ಹೇಳಿದ್ಲು. ಸೊ ಅದಕ್ಕೆ ಹೇಳಿರೋದು ನಾನು, ಮೀಟರ್ ಮ್ಯಾಟರ್ ಆಗುತ್ತೆ ಅಂತ. ಎಸ್ ನೋಡಿ, ನಾನು ರಿಟರ್ನ್ ಅದ್ರಲ್ಲೇ ಬರ್ತಾ ಇದ್ದೀನಿ. ಬಂದೆ. ಲಾಸ್ಟಿಗೆ ಬರ್ತಾ ಇರುವಾಗ ಭಯ ಆಗುತ್ತೆ ಸ್ವಲ್ಪ, ಯಾಕಂದ್ರೆ ಅದು ಎಂಡಿಂಗಿಗೆ ಹುಕ್ ಲೈನ್ಸ್ ಹಾಕಿರ್ತಾರಲ್ಲ, ಸೊ ಆ ಹುಕ್ ಆ ಎಂಡಿಂಗ್ ಲೈನ್ಗೆ ಬಂದ್ ಟಚ್ ಆಗುವಾಗ ತುಂಬಾ ಭಯ ಆಗುತ್ತೆ. ಸೊ ಆದ್ರೂ ಧೈರ್ಯದಿಂದ ನಾನು ಹೋಗ್ ಬಂದಿದ್ದೀನಿ. ಅದರ್ವೈಸ್ ಮಧ್ಯ ಏನ್ ಭಯ ಆಗಲ್ಲ, ತುಂಬಾ ಫೀಲ್ ನೆಕ್ಸ್ಟ್ ಲೆವೆಲ್ ಇದು. ಸೊ ಆತರ. ಸೊ ಫೈನಲಿ ಸಕ್ಸಸ್ಫುಲ್ ಆಗಿ ಜಿಪ್ ಲೈನ್ ನ ಮುಗಿಸಿ ನಾನ್ ಬಂದಿದ್ದೀನಿ. ಇಲ್ಲ, ನಾನ್ ಜಿಪ್ ಲೈನ್ ಎಕ್ಸ್ಪೀರಿಯನ್ಸ್ ಮಾಡುವಾಗ ಆ ಕಡೆ ಎಂಡಿಗೆ ಜೀವ ಬಾಯಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ನನ್ನ ಹಸ್ಬೆಂಡ್ ಬಾಯಿಗೆ ಬಂತ, ಎಲ್ಲಿ ಹೊರಗಡೆ ಹೋಗಿ ಅಂತ ಕಿಂಡಲ್ ಮಾಡ್ತಾ ಇದ್ರು. ಸೊ ಎಲ್ಲ ಮುಗ್ದಾದ್ಮೇಲೆ ಅವ್ರ ಅಕ್ಸೆಸರೀಸ್ ನ ಅವರು ವಾಪಸ್ ರಿಟರ್ನ್ ತಗೋತಾರೆ. ನನ್ಗಂತೂ ಲಾಸ್ಟಿಗೆ ಭಯ ಆಗ್ತಾ ಇತ್ತು ಅಷ್ಟೇ, ಬಟ್ ಮಧ್ಯೆ ಏನ್ ಆಗ್ತಾ ಇರ್ಲಿಲ್ಲ. ಮತ್ತೆ ನಾವು ಬೋಟಿಂಗಿಗೆ ಟಿಕೆಟ್ ತಗೋತಾ ಇದ್ವಿ. ಇಲ್ಲಿ ಇವರು ಡಿಸ್ಕಸ್ ಮಾಡ್ತಾ ಇದ್ದಾರೆ ಯಾವ ಬೋಟಿಗೆ ಹೋಗ್ಬೇಕು ಅಂತ. ಸೊ ನೋಡೋಣ ಯಾವ ಬೋಟಿಂಗ್ ನ ಸೆಲೆಕ್ಟ್ ಮಾಡ್ತಾರೆ ಅಂತ. ಇದು ಇವ್ರ ಸೆಲೆಕ್ಷನ್, ನನಗೇನು ಇದ್ರಲ್ಲಿ ಜಿಪ್ ಲೈನ್ ಅಷ್ಟೇ ನನ್ ಸೆಲೆಕ್ಷನ್ ಆಗಿತ್ತು. ಫೈನಲಿ ಇವರು ಸ್ಪೀಡ್ ಬೋಟಿಂಗ್ ನ ಟಿಕೆಟ್ ತಗೊಂಡ್ರು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಟಿಕೆಟ್ ತಗೊಂಡು ಹೊರಗ್ ಹೋಗ್ಬೇಕು ಅನ್ನೋಷ್ಟ್ರಲ್ಲಿ ಮಳೆ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಸ್ವಲ್ಪ ವೇಟ್ ಮಾಡಿದ್ವಿ, ಒಂದ್ ಅರ್ಧ ಗಂಟೆ ಮಳೆ ಆದ್ಮೇಲೆ ಆಮೇಲೆ ಮಳೆ ಕಮ್ಮಿ ಆಯ್ತು. ಆಮೇಲೆ ನಾವು ಟಿಕೆಟ್ ಹೆಂಗು ತಗೊಂಡಿದ್ವಲ್ಲ, ಹೋಗ್ಬಿಡೋಣ ಅಂತ ಸ್ವಲ್ಪ ನಿಂತು ಮತ್ತೆ ನಾವು ಬೋಟಿಂಗ್ ನ ಟ್ರೈ ಮಾಡೋದಿಕ್ಕೆ ಮತ್ತೆ ಮಳೆ ಬರುತ್ತೆ, ಬೇಗ ಹೋಗ್ ಬರೋಣ ಬನ್ನಿ. ಇಲ್ಲಿ ಸೇಫ್ಟಿ ಲೈಫ್ ಜಾಕೆಟ್ ನ ಪ್ರೊವೈಡ್ ಮಾಡ್ತಾರೆ, ಅದನ್ನ ನಾವು ಹಾಕೊಂಡು ಅಲ್ಲಿ ಸ್ಲಿಪ್ಪರ್ಸ್ ನ ಬಿಟ್ಟು ಹೋಗ್ಬೇಕು. ಸೊ ಮಳೆ ಬಂದಿರೋದ್ ಕಾರಣ ಅವರು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂತ ಇದ್ರು. ಅಷ್ಟ್ರಲ್ಲಿ ನಾವೆಲ್ಲ ರೆಡಿಯಾಗಿ ಕೂತ್ಕೊಂಡ್ವಿ. ನನ್ ಮಗ ಅಂತೂ ತುಂಬಾ ಭಯ ಬೀಳ್ತಾ ಇದ್ದ, ಅಳೋದಂತೂ ನಿಲ್ಲಿಸ್ತಾನೆ ಇರ್ಲಿಲ್ಲ. ಬಟ್ ಈ ಹುಡುಗಿ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿದ್ಲು, ಅವ್ಳು ಚೂರು ಅಳ್ಲಿಲ್ಲ. ನನ್ ಮಗ ಅಳ್ತಾನೆ ಇದ್ದ, ಅವ್ರ ಅಪ್ಪ ಅವ್ನ್ ಸುಧಾರ್ಸೋದ್ರಲ್ಲೇ ಟೈಮ್ ಹೋಯ್ತು. ಇನ್ನೇನು ಸ್ಟಾರ್ಟ್ ಆಗ್ಬೇಕು, ಜಾಸ್ತಿ ಜೋರಾಗಿ ಅಳ್ತಾ ಇದ್ದ. ಅವನಿಗೆ ಸ್ವಲ್ಪ ಭಯ, ಈ ತರದ್ರಲ್ಲಿ ಕರ್ಕೊಂಡ್ ಹೋಗಿಲ್ಲ ಒಂದ್ಸರಿನು. ಸೊ ಭಯ ಆಗ್ತಾ ಇತ್ತು, ನೋಡಿ ಎಷ್ಟು ಅಳ್ತಾ ಇದ್ದಾನೆ ಅಂತ. ಆದ್ರೂನು ಅದ್ರಲ್ಲೇ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡ್ಸೋಣ ಅಂತ ಅವನ್ಗೂ ಲೈಫ್ ಜಾಕೆಟ್ ನ ಹಾಕೊಂಡು ಕರ್ಕೊಂಡ್ ಹೋಗೇ ಬಿಟ್ವಿ. ನಮ್ಗಂತೂ ಸ್ವಲ್ಪ ಸ್ಟಾರ್ಟಿಂಗ್ ಎಕ್ಸೈಟ್ಮೆಂಟ್ ಇತ್ತು, ಭಯನೂ ಇತ್ತು, ಹೇಗಾಗುತ್ತೋ ಏನೋ ಅಂತ. ಸೊ ಲೆಟ್ಸ್ ಗೋ.
ಅಮ್ಮ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನೈಸ್, ವೆರಿ ನೈಸ್. ವೆರಿ ನೈಸ್. ಅವ್ರ ನೆಕ್ಸ್ಟ್ और नेक्स्ट कुछ नहीं. ಚಿಂದಿ ಆಗಿತ್ತು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿತ್ತು. ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್. ಇದಕ್ಕಿಂತ ಅಪ್ಪನ ಅಂತದ್ದು ಬೋಟಲ್ಲಿ ಹೋಗಿ ಬಂದಿದ್ದೀನಿ ನಾನು. ದಿಸ್ ಇಸ್ ಔಟ್ ಆಫ್ ಸಿಲೆಬಸ್. ಸೊ ನೆಕ್ಸ್ಟ್ ಏನು? ನಮ್ ಫೈನಾನ್ಸಿಯರ್ ನೀವೇ. ಸೊ ನೆಕ್ಸ್ಟ್ ಏನು ಅಂತ ಹೇಳ್ಬೇಕು. ನಂಗೆ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿತ್ತು. ಸೊ ನಾವ್ ನೆಕ್ಸ್ಟ್ ಇಲ್ಲೇ ಸ್ವಲ್ಪ ಪಾಪುನ ಆಟ ಆಡ್ಸೋಣ ಅಂತ ಪಾರ್ಕ್ ಒಳಿಕೆ ಕರ್ಕೊಂಡ್ ಹೋದ್ವಿ. ಅಲ್ಲ ಅವ್ನ್ ಏನ್ ಆಡೋದಿಕ್ ಹೋದ್ರು ಇದನ್ನ ಆಡ್ತೀನಿ ಅದನ್ನ ಆಡ್ತೀನಿ ಅಂತಾನೆ. ಬಟ್ ಸಿಕ್ಕಾಪಟ್ಟೆ ಭಯ ಬೀಳ್ತಾನೆ ಆಟ ಆಡೋಕು ಕೂಡ. ಯಾಕಂದ್ರೆ ಅವನು ಅವ್ರಪ್ಪ ಎಲ್ಲಿ ಜಾಸ್ತಿ ಜೋರಾಗಿ ತಿರ್ಗಿಸ್ಬಿಡುತ್ತೋ ನನ್ ಬೀಳಿಸ್ಬಿಡುತ್ತೋ ಅನ್ನೋ ಭಯ ಅವನ್ಗೆ. ಅವ್ರ ಅಪ್ಪನ ಎಕ್ಸ್ಪ್ರೆಷನ್ ನೋಡಿ ಅವ್ನ್ ಭಯ ಬೀಳ್ತಾನೆ. ಸೊ ಹಂಗಾಗಿ ಈ ಆಟಕ್ಕೂ ಭಯ ಬೀಳ್ತಾ ಇದ್ದ ಅವನು. ಅವನಿಗೆ ಅಲ್ಲಿ ಸ್ವಲ್ಪ ಆಟ ಆಡ್ಸಿ ಹಂಗೆ ಪಾರ್ಕ್ ಒಂದ್ ರೌಂಡ್ ಹಾಕೋಣ ಅಂತ ನೋಡ್ತಾ ಇದ್ವಿ. ಇಲ್ಲಿ ತುಂಬಾ ಚೆನ್ನಾಗಿದೆ. ಇದು ಗಾಂಧೀಜಿ ಸ್ಟ್ಯಾಚುಸ್ ಎಲ್ಲ ಇಟ್ಟಿದ್ದಾರೆ. ಹಂಗೆ ಪಾರ್ಕ್ ಸುತ್ತಾಡ್ಕೊಂಡು ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ಫೋಟೋ ಶೂಟ್ ವಿಡಿಯೋ ಶೂಟ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಆಲ್ರೆಡಿ ಕತ್ಲೆ ಆಗಿತ್ತು. ನಮ್ಮ ಅಮ್ಮಗೆ ಈ ಶುಗರ್ ಕ್ಯಾಂಡಿ ತರದ್ ಬೇಕಿತ್ತಂತೆ. ಸೊ ಅದನ್ನ ತಗೊಂಡ್ಲು. ಅಲ್ಲೇ ಮುಂದೆ ಪಾನಿಪುರಿ ಕೂಡ ಇತ್ತು. ಅದನ್ನು ಟೇಸ್ಟ್ ಮಾಡ್ಕೊಂಡ್ವಿ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಸಖತ್ತಾಗಿತ್ತು. ಬಜೆಟ್ ಫ್ರೆಂಡ್ಲಿ, ಗುಡ್ ಎಕ್ಸ್ಪೀರಿಯನ್ಸ್. ಹೌದಾ? ಎಂಜಾಯ್ ಮಾಡ್ದಾ? ನಾನು ಎಂಜಾಯ್ ಮಾಡಿದೆ. ಓಕೆ. ಪಾಪ ಹೆಂಗಿತ್ತು? ಖುಷಿ ಇತ್ತಾ? ಖುಷಿ ಆಯ್ತಾ ಇಲ್ವಾ? ಖುಷಿ ಆಯ್ತಾ? ಖುಷಿ ಆಯ್ತಾ? ಹೇಳಿ ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಓಕೆ. ಅಲ್ಲಿಂದ ನಾವು ಹೋಗಿರೋದೇ ಶಾಪಿಂಗಿಗೆ. ಆನಿವರ್ಸರಿ ಇರೋದ್ರಿಂದ ನನ್ನ ಹಸ್ಬೆಂಡ್ ಶಾಪಿಂಗ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಶಾಪಿಂಗ್ ಮುಗಿಸ್ಕೊಂಡ್ ಬರೋಷ್ಟ್ರಲ್ಲಿ ತುಂಬಾ ಲೇಟ್ ಆಗಿತ್ತು. ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, ಹೆಣ್ಮಕ್ಳು ಶಾಪಿಂಗ್ ಅಲ್ಲಿ ಎತ್ತಿದ ಕೈ ಅಂತ. ಸೊ ಲೇಟ್ ಆಗೇ ಆಗುತ್ತಪ್ಪ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದೆ ನೆಕ್ಸ್ಟ್ ಮನೆ ಕಡೆ. ಇದಾಗಿತ್ತು ನಮ್ಮ ಆನಿವರ್ಸರಿ ಸ್ಪೆಷಲ್ ವ್ಲಾಗ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ಅಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಟಚ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟಾಟಾ, ಬೈ ಬಾಯ್.